ನನಗೆ ಗೊತ್ತು ವೆನ್ ವಿ ಟಾಕ್ ಅಬೌಟ್ ಸೆಕ್ಸ್ ಕಮ್ಸ್ ದ ಫಸ್ಟ್ ಥಿಂಗ್ ಇಸ್ ಫಿಸಿಕಲ್ ಆಕ್ಟಿವಿಟಿ. ನಾವು ಪೆನಿಟ್ರೇಟ್ ಮಾಡ್ತಿದ್ದೀವಿ ಆ್ಯಂಡ್ ದಟ್ಸ್ ದ ಲಾಸ್ಟ್ ಪಾಯಿಂಟ್ ಆಫ್ ಸೆಕ್ಸ್. ಮದುವೆ ಆಗೋದು ಹಾಗಿದ್ರೆ ಏನಕ್ಕೆ ಅಂತ ಹಂಗಿದ್ರೆ ಅದರದ್ದು The kind of intimacy that you want on the bed should be started from outside, implemented and seen on the bed. It starts outside the bedroom, to be very frank. The sex ಆಗುತ್ತೆ. When a person is emotionally attached to you, sex ಆಗೇ ಆಗುತ್ತೆ. There are enough sexual activity, emotional availability ಇಲ್ಲದೆ ಆಗ್ತಾ ಇದೆ. ಹೌದು, ಅದು ಬೇರೆ ಇದು ಬೇರೆ ಅಂತ. ನಮಸ್ಕಾರ, ಇನ್ನೂನು ಬೇಕಾಗಿದೆ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಡಾಕ್ಟರ್ ದುರ್ಗಾಶ್ರೀ ಶೆಟ್ಟಿ ಅವರಿದ್ದಾರೆ. ಥ್ಯಾಂಕ್ ಯು, ವೆಲ್ಕಮ್. ನಿಮ್ಮನ್ನು ಹಿಂದಿನ ಸಂಚಿಕೆಯಲ್ಲಿ ಅಲ್ಲೇ ನಿಲ್ಲಿಸಿದ್ದೆ. ಯಾವುದೋ ಒಂದು ಇನ್ಸಿಡೆಂಟ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಯಾರೊಬ್ರು ಮದುವೆ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಐ ಓನ್ ಯು, ನಂಗೆ ಯಾವಾಗ ಸೆಕ್ಸ್ ಬೇಕೋ ನೀನು ಅವೈಲೇಬಲ್ ಇರಬೇಕು ಅನ್ನೋ ಥರ. ಸೊ ಆ ವಿಷಯದ ಬಗ್ಗೆ ಹೇಳಿ, ಏನಾಯ್ತು ಅದು? ಬೇಸಿಕಲಿ ಒಂದು ಮ್ಯಾರಿಡ್ ಕಪಲ್, ನಾವು ಮದುವೆ ಆಗಿದ್ದೀವಿ ಅಂತ ಒಂದು ಲೆಕ್ಕದಲ್ಲಿ ಅವ್ರು ನಮ್ಮ ಪ್ರಾಪರ್ಟಿ ಅಂತ ಅನ್ಕೊಳ್ಳೋದೇ ತಪ್ಪು ಫಸ್ಟ್ ಆಫ್ ಆಲ್. ಸೊ ಇವ್ರು ಮದುವೆ ಆಗಿದ್ದಾರೆ, ಸೊ ಅವ್ರು ಸೆಕ್ಷುವಲಿ ಆಕ್ಟಿವ್ ಇಲ್ಲ. ಸೊ ಸರ್ಟನ್ ರೀಸನ್, ಸಮ್ಟೈಮ್ಸ್ ಮೂಡ್ ಇರಲ್ಲ, ಅಥವಾ ಮೇ ಬಿ ಬಿಕಾಸ್ ಆಫ್ ವರ್ಕ್ ಪ್ರೆಷರ್ ಆಗಲಿ, ಮೇ ಬಿ ಆ ದಿನ ಚೆನ್ನಾಗಿಲ್ಲ, ಟುಡೇ ಲೆಟ್ಸ್ ನಾಟ್ ಹ್ಯಾವ್, ಐಮ್ ನಾಟ್ ಇನ್ ದಟ್ ಮೂಡ್ ಅಂತ ಹೇಳ್ತಾರೆ. ಸೊ ಇಂಥ ಸರ್ಟನ್ ರೀಸನ್ಸಿಂದ ಮೇ ಬಿ ಸಮ್ಟೈಮ್ಸ್ ಆ ಒಂದು ಆಕ್ಟಿವಿಟಿ ಆಗೋ ಚಾನ್ಸಸ್ ಇಲ್ಲ, ಸೆಕ್ಷುವಲಿ ಆಕ್ಟಿವಿಟಿ ಆಗೋ ಚಾನ್ಸಸ್ ಇಲ್ಲ. ಮತ್ತೆ ಅವರ ಹೆಲ್ತ್ ರಿಲೇಟೆಡ್ ತುಂಬಾನೇ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಕರೆಕ್ಟ್, ಮೂಡ್ ಸ್ವಿಂಗ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ತುಂಬಾ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಯು ಕೆನಾಟ್ ಸೇ ದಟ್ ಜಸ್ಟ್ ಬಿಕಾಸ್ ಐ ಆಮ್ ಮ್ಯಾರಿಡ್ ನನಗೆ ದಿನಾಲೂ ಸೆಕ್ಷುವಲ್ ಆಕ್ಟಿವಿಟಿ ಬೇಕು, ಸೊ ಯು ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಲೆಟ್ಸ್ ಸೇ ನೀವು ಫೋರ್ಸ್ಫುಲ್ ಆಗಿ ಮಾಡಿದ್ರೆ ನಿಮ್ಮ ಮತ್ತೆ ಒಂದು ರೇಪಿಸ್ಟ್ ಮಧ್ಯದಲ್ಲಿ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಅ ಪರ್ಸನ್ ಹೂ ಇಸ್ ರೇಪಿಂಗ್ ಸಮ್ಮನ್? ರೇಪ್ ಅರ್ಥ ಏನು? ವೆನ್ ಒಬ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಒಂದು ಸೆಕ್ಷುವಲ್ ಆಕ್ಟಿವಿಟಿ ಆಗ್ತಿದೆ ಅಂತ ಲೆಕ್ಕ. ಸೊ ಅವ್ರ ಇಂಟ್ರೆಸ್ಟ್ ಇಲ್ಲದೆ ಸೆಕ್ಷುವಲ್ ಆಕ್ಟಿವಿಟಿ ಮಾಡ್ತಿದ್ದಾರೆ, ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಬಟ್ ಅದಕ್ಕೊಂದು ಹೆಸರು ಕೊಡ್ತಾ ಇಲ್ಲ, ಅದಕ್ಕೊಂದು ಹೆಸರಿಲ್ಲ. ಓ ನನಗೆ ಮದುವೆ ಆಗಿದೆ, ಸೊ ನೋ ಒನ್ ಕ್ಯಾನ್ ಪುಟ್ ದೋಸ್ ಅಲಿಗೇಷನ್ಸ್, ನನ್ನ ಮೇಲೆ ಆ ಒಂದು ಅಪವಾದನೆ ಹಾಕಕ್ಕಾಗಲ್ಲ ಒಬ್ರಿಗೆ ಅಂತ ಹೇಳೋದ್ಕಿಂತ ನೀವು ಓ ನನಗೆ ಮದುವೆ ಆಗಿದೆ ಸೊ ನಾನು ಮಾಡ್ಬೋದು. ಹಂಗಿದ್ರೆ ಮದುವೆ ಆದ್ರೆ ಏನೇನೆಲ್ಲ ರೈಟ್ಸ್ ಸಿಗುತ್ತೆ ಇಬ್ಬರಿಗೆ? ಇಟ್ಸ್ ನಾಟ್ ಲೈಕ್ ರೈಟ್. ಸಿ ಮದುವೆ ಅಂದ್ರೆ ಏನು ನಿಮ್ಮ ಪ್ರಕಾರ? ಸಿ ಐ ಥಿಂಕ್ ಇಟ್ಸ್ ಅ ರಿಲೇಶನ್ಶಿಪ್ ವೇರ್ ಟೂ ಪೀಪಲ್ ಸೆಟಲ್ ಫಾರ್ ಎವ್ರಿಥಿಂಗ್ ವಿತ್ ಇಂಪರ್ಫೆಕ್ಟ್ ಥಿಂಗ್ಸ್. ಈಗ ಫಾರ್ ಎಕ್ಸಾಂಪಲ್, ಎಲ್ಲರಲ್ಲಿ ಏನಾದ್ರೂ ಒಂದು ತಪ್ಪಿದ್ದೇ ಇರುತ್ತೆ, ಯಾರು ಪರ್ಫೆಕ್ಟ್ ಆಗಿರಲ್ಲ. ಲೆಟ್ಸ್ ಸೇ ಒಬ್ಬರಿಗೆ ಬ್ಲ್ಯಾಕ್ ಇಷ್ಟದಿದ್ರೆ ಇನ್ನೊಬ್ರಿಗೆ ವೈಟ್ ಇಷ್ಟ, ಸೊ ದೇ ಆರ್ ಲೈಕ್ ಟೂ ಡಿಫ್ರೆಂಟ್ ಕಲರ್ಸ್. ಅದೇ ತರ ಬೇರೆ ಬೇರೆ ಅವ್ರವ್ರ ಬೇರೆ ಬೇರೆ ವ್ಯಕ್ತಿತ್ವ ಇರುತ್ತೆ, ಬೇರೆ ಬೇರೆ ಇಷ್ಟಗಳಿರುತ್ತೆ ಆ್ಯಂಡ್ ಡಿಸ್ಲೈಕ್ಸ್ ಇರುತ್ತೆ. ಅದ್ರ ಜೊತೆ ಅಷ್ಟೇ ತಪ್ಪುಗಳು ಇರುತ್ತೆ. ಸೊ ಆ ತಪ್ಪುಗಳನ್ನ ನೀವು ಒಪ್ಕೊಂಡು ಆ ರಿಲೇಶನ್ಶಿಪ್ ಹೇಗೆ ತಗೊಂಡು ಹೋಗ್ತೀರಾ, ಅದು ಸೆಕ್ಷುಲಿ ಆಗಲಿ, ಇಮೋಷ್ನಲಿ ಆಗಲಿ, ಅಥವಾ ಫಿಸಿಕಲಿ ಆಗಲಿ, ಯಾವ ರೀತಿಯಲ್ಲೂ ಆಗಲಿ. ಈಗ ಎಲ್ಲ ಥರದ್ದು ಊಟ, ಬಗೆ ಬಗೆ ತಿಂಡಿ ಇರುತ್ತೆ. ಒಂದರಲ್ಲಿ ಅವಳು ಉಪ್ಪು ಕಡಿಮೆ ಮಾಡಿಬಿಟ್ರೆ ಆ ಉಪ್ಪನ್ನ ಇಟ್ಕೊಂಡು ನೀವು ಜಗಳ ಮಾಡೋದಾಗಲಿ, ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಬಟ್ ಇವತ್ತಿನ ಸೊಸೈಟಿ ಅದೇ ಥರನೇ ಆಗ್ತಿದೆಯಲ್ಲ. ಒಂದು ಡೈವರ್ಸಿಗೆ ಕಾರಣಗಳೇ ಬೇಕಿಲ್ಲ, ಒಂದು ಪುಟ್ಟ ಕಾರಣಕ್ಕೇನೆ ಡೈವರ್ಸ್ ಹೋಗೋದಿರುತ್ತಲ್ಲ. ರೈಟ್, ಎಕ್ಸಾಕ್ಟ್ಲಿ. ಬಟ್ ಕ್ವೆಶ್ಚನ್ ಸ್ಟಿಲ್ ಕಮ್ಸ್ ದೇರ್, ಬಿಕಾಸ್ ಆ ಒಂದು ಉಪ್ಪಿನ ಒಂದು ಕಾರಣಕ್ಕೋಸ್ಕರ ಅವ್ರು ಡಿವೋರ್ಸ್ ಮಾಡ್ಬಿಟ್ರು ಅಂತ ಒಂದು ಈಗೆಲ್ಲ ತುಂಬಾ ರೀಸನ್ಸ್ ಬರ್ತಾ ಇದೆ. ಬಟ್ ಏನಾಗ್ತಿದೆ ಅಂದ್ರೆ ಇಟ್ ಇಸ್ ಜಸ್ಟ್ ದಟ್ ನಾವು ತಾಳ್ಮೆ ಕಳ್ಕೊಳ್ತಿದೀವಿ. ಒಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಮಾತಿದೆ, ರಿಲೇಶನ್ಶಿಪ್ ಸ್ಟಾರ್ಟಿಂಗ್ ಅನ್ನ ಹನಿಮೂನ್ ಫೇಸ್ ಅಂತ ಒಂದು ನೇಮ್, ಐ ಥಿಂಕ್ ಯು ವಿಲ್ ನೋ ಇಟ್. ರಿಲೇಶನ್ಶಿಪ್ ಯಾವ ಮದ್ವೆ ಆದ ತಕ್ಷಣ ಅಲ್ಲ, ಮದ್ವೆಕ್ಕಿಂತ ಮುಂಚೆ ನಾರ್ಮಲ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಸ್ಟಾರ್ಟಿಂಗ್ 3 ತಿಂಗಳು ಎಲ್ಲ ಚೆನ್ನಾಗಿರುತ್ತೆ ಅಂತೆ, ಪರ್ಫೆಕ್ಟ್, ಎವ್ರಿಥಿಂಗ್ ಇಸ್ ಲೈಕ್ ಏನಾದ್ರೂ ಅವಳು ನೀರ್ ಕಡಿಮೆ ಮಾಡಿದ್ಲು, ಉಪ್ಪು ಕಡಿಮೆ ಮಾಡಿದ್ಲು, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಎಕ್ಸಾಕ್ಟ್ಲಿ. ಅದು ಈವನ್ ಅದರ್ವೈಸ್ ಆಲ್ಸೋ ಈಗ ಫ್ರೆಂಡ್ಶಿಪ್ ಅಲ್ಲಾದ್ರೂ ಅಷ್ಟೇನೆ. ಎನಿ ಟೈಮ್, ಇವಾಗ ನಾನು ನಿಮ್ಮನ್ನ ಮೇ ಬಿ ಫಸ್ಟ್ ಟೈಮ್ ಸಿಕ್ಕಿದ್ದು, ಇವಾಗ ನಾನು ಬಿಹೇವ್ ಮಾಡೋದು ಬೇರೆ ಇರುತ್ತೆ, ನೆಕ್ಸ್ಟ್ ಟೈಮ್ ಅದು ಸ್ವಲ್ಪ ಕಮ್ಮಿ. ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ನಾನು ಅಂದ್ರೆ ನಿಮ್ಮನ್ನ ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ, ಮತ್ತೆ ನಿಮ್ಮಿಂದ ಅಂದ್ರೆ ನಾನು ಏನನ್ನ ನಿರೀಕ್ಷಿಸ್ತಾ ಇದ್ದೀನಿ, ಇದೆಲ್ಲದ್ರ ಮೇಲೆ ವೇರಿಯಸ್ ಫ್ಯಾಕ್ಟರ್ಸ್ ಮೇಲೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ ವಿತ್ ಟೈಮ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗ್ತಿದೆ, ಬಿಕಾಸ್ ನಾವು ಅವ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಕಾಮನ್
ರಿಲೇಶನ್ಶಿಪ್ ಅಂತ ಹೇಳಿದ ತಕ್ಷಣ ಇಮೋಷನಲಿ, ಮೆಂಟಲಿ, ಫಿಸಿಕಲಿ ಎಲ್ಲದರಲ್ಲೂ ನಾವು ಡಿಪೆಂಡ್ ಆಗ್ತಾ ಬರ್ತೀವಿ. Correct. ಎಕ್ಸ್ಪೆಕ್ಟೇಷನ್ಸ್ ಇರೋದು ಸಹಜ, ಬಿಕಾಸ್ ಇಟ್ಸ್ ಎ ರಿಲೇಶನ್ಶಿಪ್. ಆದ್ರೆ ನೀವು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದನ್ನ ತೋರಿಸ್ಕೊಂಡು ಆಫ್ಟರ್ 6 months ಒಂದು ತೋರಿಸೋದು ಅದು ತಪ್ಪೆ. ಬಿ ದ ವೇ ಯು ವರ್ ಫ್ರಮ್ ದ ಡೇ ಒನ್. ಫಸ್ಟ್ ಆಫ್ ಆಲ್ Be real. ಸ್ಟೆಬಿಲಿಟಿ. ಎಸ್, ಎಕ್ಸಾಕ್ಟ್ಲಿ. ನೀವ್ ಹೇಗಿದ್ದೀರಾ ಅದನ್ನ ಫಸ್ಟ್ ತೋರಿಸ್ಕೊಳ್ಳಿ. ಫ್ಲಾಸ್ ಜೊತೆ ನಾನು ಇಂಪರ್ಫೆಕ್ಟ್ ಆಗಿದ್ರೆ ನಾನು ಇಂಪರ್ಫೆಕ್ಟೇ, ನನಗೆ ತಿಂಡಿ ಮಾಡಕ್ ಬರ್ಲಿಲ್ಲ, ಬಟ್ ಆದ್ರೂ ನಾನು ಅದನ್ನ ಪ್ರಯತ್ನ ಮಾಡ್ತಿದ್ದೀನಿ ಅಂತಾನೆ ತೋರಿಸ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಐ ಆಮ್ ಡೂಯಿಂಗ್ ಇಟ್ ಬಿಕಾಸ್ ಐ ಆಮ್ ಡೂಯಿಂಗ್ ಇಟ್ ಫಾರ್ ಯು. ಸಿಂಪಲ್ ಆಸ್ ದಟ್. I'm going that extra mile. ಎಕ್ಸಾಕ್ಟ್ಲಿ. ಸೊ ಅದೇ ಎಕ್ಸ್ಟ್ರಾ ಮೈಲ್ ಇನ್ನೊಬ್ರು ಆ ಆಪೋಸಿಟ್ ಪಾರ್ಟ್ನರ್ ಕೂಡ ಮಾಡಿದ್ರೆ ಮಾತ್ರ ರಿಲೇಶನ್ಶಿಪ್ ಸ್ಟೆಬಿಲೈಸ್ Balance ಆಗೋದು. ಆಗುತ್ತೆ. ಎಸ್, ಎಕ್ಸಾಕ್ಟ್, ವರ್ಕೌಟ್ ಆಗೋದು. ಬಟ್ ಅದೇ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವಳು ಸ್ಟಾರ್ಟಿಂಗ್ ಅಲ್ಲಿ ತಿಂಡಿ ಮಾಡ್ತಾ ಇದ್ಲು, ಉಪ್ಪು ಕಡಿಮೆ ಆಗ್ತಿದ್ರು ಮಾಡ್ತಾ ಇದ್ಲು, ಬಟ್ ಈಗ ಮಾಡ್ತಾ ಇಲ್ಲ ಅಂತ ನೀವು ಜಗಳ ಮಾಡ್ತಿದ್ರೆ ಅದು ನಿಮ್ ತಪ್ಪು. ಅವಳು ಮಾಡ್ತಾ ಇದ್ಲು ಅಂತ ಹೇಳಿದ ತಕ್ಷಣ ನೀವು ಸೋಫಾದಲ್ಲಿ ಕೂತ್ಕೊಂಡು ತಿಂತಾ ಇದ್ರಲ್ವಾ, ವೈ ಡೋಂಟ್ ಯು ಗೋ ಅಂಡ್ ಹೆಲ್ಪ್ ಹರ್ ಔಟ್? ಓಕೆ, ಉಪ್ಪು ಕಡಿಮೆ ಆಯ್ತು, ನಿನಗೇನಾದ್ರೂ ಹೆಲ್ಪ್ ಬೇಕಾ, ನಾನು ಏನಾದ್ರೂ ಚಾಪ್ ವೆಜಿಟೇಬಲ್ಸ್ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾ ನಿನಗೋಸ್ಕರ, ಮಾಡೋಣ. ಅದು ಸ್ಟಾರ್ಟಿಂಗ್ ಡೇ ಇಂದನೇ ನೀವು ಎಫರ್ಟ್ಸ್ ಹಾಕಕ್ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಅದು ಎಂಡ್ ತನಕನೂ ಹಾಗೆ ಉಳಿಯುತ್ತೆ. ಬಟ್ ಫ್ರಮ್ ದ ಡೇ ಒನ್ ನಿಮಗೆ ಒಂದ್ ಕಡೆಯಿಂದ ಮಾತ್ರ ಎಕ್ಸ್ಪೆಕ್ಟೇಷನ್ ಇದೆ, ಬಟ್ ನಾನೇನು ಕೊಡಲ್ಲ, ನನಗೆ ಸಿಗೋದು ಸಿಗ್ಲಿ, ಬಟ್ ನಾನೇನು ಕೊಡಲ್ಲ ಅಂತ ನೀವು ಕೂತ್ಕೊಂಡಿದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಇಟ್ ವಿಲ್ ನೆವರ್ ವರ್ಕ್ ಲೈಕ್. ಬಟ್ ಒಂದು ಪ್ರಶ್ನೆ, ಫಸ್ಟ್ ಪ್ರಶ್ನೆ ಅದೇನೆ, ಅಂದ್ರೆ ಮದುವೆ ಆಗೋದಾಗಿದ್ರೆ ಏನಕ್ಕೆ ಅಂತ, ಹಂಗಿದ್ರೆ ಅದರದ್ದು ಸೆಕ್ಸ್ ಅದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಅಂದ್ರೆ? ಸೆಕ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಮ್ಯಾರಿಡ್ ರಿಲೇಶನ್ಶಿಪ್. ನಾನು ನಿಮಗೆ ಯಾಕೆ ಹೇಳ್ತಿದ್ನಿ ಅಂದ್ರೆ, ಮದ್ವೆ ಅಂತ ಹೇಳಿದ ತಕ್ಷಣ ನೀವು ಒಬ್ರ ಜೊತೆ ಜೀವನ ಪರ್ಯಂತ ನೀವು ಸುಖವಾಗಿ ಬಾಳ್ಬೇಕಂತ ಆ ಮದ್ವೆ ಅಂತ ಒಂದು ರಿಲೇಶನ್ಶಿಪ್ಪಿಗೆ ಹೋಗೋದು ಅಥವಾ ಒಂದು ಟರ್ಮಿನಾಲಜಿಗೆ ಎಂಟರ್ ಮಾಡೋದು. ಸೊ ಸೆಕ್ಷುವಲ್ ರಿಲೇಶನ್ಶಿಪ್ ಕೂಡ ಅಲ್ಲಿ ಬರುತ್ತೆ. ಸೆಕ್ಷುವಲಿ ಆಕ್ಟಿವ್ ಇರ್ತೀರಾ ಅಂದ್ರೆ ಅವ್ರಷ್ಟೇ ಖುಷಿಯಾಗಿರ್ತಾರೆ ಅಂತ ಜನರು ಹೇಳ್ತಾರೆ. ಅವ್ರು ಸೆಕ್ಷುವಲಿ ಆಕ್ಟಿವ್ ಆಗಿದ್ದಾರೆ ಕಣೆ, ಬೆಸ್ಟ್, ಇಲ್ಲದಿದ್ರೆ ರಿಲೇಶನ್ಶಿಪ್ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ ತುಂಬಾ ಜನರು. ಅದೇನೇ ಇಂಪಾರ್ಟೆಂಟ್, ಅದು ಇಂಪಾರ್ಟೆಂಟ್ ಆಗಿದೆ, ಅದೇ ಇಂಪಾರ್ಟೆಂಟ್ ಅಲ್ಲ. ದಟ್ ಇಸ್ ನೆವರ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಬಿಕಾಸ್ ನಾನು ಅದೇ ಹೇಳ್ತಾ ಇರೋದು. ಬಟ್ ಇವತ್ತು ಏನಾಗಿದೆ ಅಂದ್ರೆ, ಐ ಥಿಂಕ್ ಒಬ್ಬೊಬ್ಬರದ್ದು ಮಸಾಲೆಗಳು ಒಂದೊಂದ್ ತರ. ಎಕ್ಸಾಕ್ಟ್ಲಿ. ಅಂದ್ರೆ ನಾನ್ ಪುಲಾವ್ ಬೇರೆ ತರ ಮಾಡ್ತೀನಿ, ನೀವು ಬಟ್ ಅಲ್ಟಿಮೇಟ್ಲಿ ರುಚಿ ಇರಬೇಕು. ಹೌದು. ಈಗ ಒಬ್ಬೊಬ್ರು ರಿಲೇಶನ್ಶಿಪ್ ಅಲ್ಲಿ ಸೆಕ್ಸ್ ಅಂತ ಪದನೇ ಇರಲ್ಲ, ದೇ ಆರ್ ಹ್ಯಾಪಿ ವಿನ್ ದೇರ್ ಲೈಫ್. ಡೋಂಟ್ ಯು ಥಿಂಕ್? ಎಷ್ಟೋ ಜನರು ಇರಲ್ಲ. ಯಾ, ಈಗ ಫಾರ್ ಎಕ್ಸಾಂಪಲ್ ಒಬ್ರು ಡೇ ಡ್ಯೂಟಿಗೆ, ಐ ರೀಸೆಂಟ್ಲಿ ಸಾ ರೀಲ್ ವೇರ್ ಇಬ್ರು ಗಂಡ ಹೆಂಡತಿ, ಒಬ್ರು ಬೆಳಿಗ್ಗೆ ಕೆಲಸ ಮಾಡಕ್ ಹೋಗ್ತಾರೆ, ಒಬ್ರು ನೈಟ್ ಶಿಫ್ಟ್. ಸೊ ಜಸ್ಟ್ ಥಿಂಕ್ ಅವ್ರ ಲೈಫ್ ಹೇಗಿರ್ಬೋದು. ಅವ್ರಿಗೇನು ಸೆಕ್ಷುವಲಿ ಆಕ್ಟಿವ್ ಇರಕ್ ಚಾನ್ಸಸ್ ಇದೆಯಾ? ಆ 10 ನಿಮಿಷ ಸಿಕ್ಕಿದ್ರೇನೆ ಅವ್ರಿಗೆ ಅಯ್ಯೋಯ್ಯೋ ನಿನ್ನ ನೋಡಕ್ಕಾದ್ರೂ ಸಿಕ್ತಲ್ವಾ ಅಂತ ಹೇಳೋರಿದ್ದಾರೆ. ಸೊ ಬಟ್ ಅವ್ರ ರಿಲೇಶನ್ಶಿಪ್ ಆಗಿರೋ ಹೆಲ್ತಿ ಇರುತ್ತೆ, ಐ ಆಮ್ ಶ್ಯೂರ್ ಹೆಲ್ದಿ ಆಗಿರುತ್ತೆ. ದಟ್ ಈಸ್ ವೇರ್ ಕಮ್ಯುನಿಕೇಶನ್ ಕಮ್ಸ್ ಇನ್. ನೀವ್ ಎಷ್ಟು ಒಬ್ರ ಜೊತೆ ಸಂವಹನ ಮಾಡ್ತೀರಾ, ಎಷ್ಟು ಮಾತಾಡ್ತೀರಾ. ಈಗ ಮಾತಾಡೋದಂದ್ರೆ ನಾನು ಏನ್ ಮಾತಾಡ್ಲಿ, ಅದೇ ಆಫೀಸ್ ಕೆಲಸ, ಅದೇ ಅದು. ಆ ಆಫೀಸ್ ಕೆಲ್ಸದ ಬಗ್ಗೆ ಮಾತಾಡ್ಬೋದಲ್ವಾ? ಅಥವಾ ದಿಸ್ ಇಸ್ ವಾಟ್ ಹ್ಯಾಪನ್, ನನ್ನ ಆಫೀಸಲ್ಲಿ ಈ ತರ ಆಯ್ತು, ಇವತ್ತು ಒಬ್ರದ್ದು ಬರ್ಡೇ ಇತ್ತು, ನಾನು ಹಿಂಗ್ ಮಾಡಿದೆ ಹಾಗೆ ಮಾಡಿದೆ, ಅವ್ರ ಆಫೀಸ್ ಬಗ್ಗೆ ಮಾತಾಡ್ತಾರೆ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ, ನಮ್ಮ ಕೈಯಲ್ಲಿ ಫೋನ್ಸ್ ಬಂದಿದೆ, ದೊಡ್ಡ ಒಳ್ಳೆ ಟಚ್ ಸ್ಕ್ರೀನ್ ಫೋನ್ಸ್ ಬಂದಿದೆ, ಅಂಡ್ ವಿ ಆರ್ ಸೋ ಹ್ಯಾಪಿ ಬಿಸಿ ಸ್ವೈಪಿಂಗ್ ರೀಲ್ಸ್. ಬಿಕಾಸ್ ನಮ್ಮ ಜೀವನದಲ್ಲಿ ನಮಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಬಿಟ್ಟು ಒಬ್ರು ಮುಂದೆ ಕೂತ್ಕೊಂಡಿದ್ದಾರೆ ಅಂತಾನು ನಾವು ಮರ್ತೋಗ್ಬಿಡ್ತೀವಿ. ನಾವು ಫೋನಲ್ಲಿ ದಟ್ಸ್ ಹೌ ವಿ ಆರ್ ಡಿಸೈನ್. ಬಟ್ ಓನ್ಲಿ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ, ಆ ಒಂದು ನಿಮಿಷನ ನಾವು, ಆ ಒಂದು ಹೊತ್ತನ್ನ ನಾವು ವೇಸ್ಟ್ ಮಾಡ್ತಿದೀವಿ. ಅಂಡ್ ವಿ ಆರ್ ನಾಟ್ ಗಿವಿಂಗ್ ದ ಪ್ರಯಾರಿಟಿ ಇಸ್ ಫೋನ್. ಪ್ರಯಾರಿಟಿ ಇಸ್ ನಾಟ್ ದಟ್ ಪರ್ಸನ್, ಆ ಪಾರ್ಟ್ನರ್ ಅಲ್ಲ. ದಟ್ಸ್ ವೇರ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ಆಫ್. ಬಿಕಾಸ್ ನಾವು ಏನ್ ಮಾಡಿದೀವಿ ಅಂದ್ರೆ, ಸ್ಟಾರ್ಟಿಂಗ್ 6 months ತುಂಬಾ ಎಫರ್ಟ್ಸ್ ಹಾಕಿದೀವಿ. ನಮಗೊಂದು ಮಗು ಆಗಿದೆ ಅಥವಾ ಮಗು ಆಗದೆ ಇದ್ರು ಹನಿಮೂನ್ ಫೇಸ್ ಮುಗ್ದು ಬಿಟ್ಟಿದೆ. ಆ ಹನಿಮೂನ್ ಫೇಸ್ 6 ತಿಂಗಳದು 1 ವರ್ಷದ್ದು ಮುಗ್ದು ಬಿಟ್ಟಿದೆ. ಅಂಡ್ ವಿ ಆರ್ ಫೈನ್ ವಿತ್ ಇಟ್, ವಿ ಆರ್ ವಾಕಿಂಗ್, ವಿ ಆರ್ ಓಕೆ ವಿತ್ ದ ವೇ ವಿ ಆರ್. ನಮಗೆ ಅಗತ್ಯ ಇಲ್ಲ ಎಫರ್ಟ್ಸ್ ಹಾಕೋದು. ಎಷ್ಟಾದ್ರೂ ಅವಳು ನನ್ನ ಜೊತೆನೇ ಇರೋಳು ಅಥವಾ ಅವ್ನು ನನ್ನ ಜೊತೆನೇ ಇರೋನು, ನಾವು ಇಡೀ ಜೀವನ ಪೂರ್ತಿ ಒಟ್ಟಿಗೆನೆ ಇರ್ತೀವಿ, ಏನಿದೆ ಮಾತಾಡೋಕ್ಕೆ ಅಂತ ಹೇಳೋರು ತುಂಬಾ ಜನ ಇದ್ದಾರೆ. ಸೊ ಏನಾಗಿದೆ ಅಂದ್ರೆ, ನಮಗೆ ಕೇರ್ಲೆಸ್ನೆಸ್ ಫೀಲ್ ಆಗ್ತಿದೆ. ಅದು ಹೇಳ್ತಾರೆ, ನಾವು ಆ ಒಂದು ಮುತ್ತಿನ ವ್ಯಾಲ್ಯೂ ಯಾವಾಗ ಕಳ್ಕೊಳ್ತೀವಿ, ಯಾವಾಗ ನಮಗೆ ಆ ವ್ಯಾಲ್ಯೂ ಅರ್ಥ ಆಗೋದಂದ್ರೆ, ಅಂಡ್ ದಟ್ ಇಸ್ ನೆವರ್ ರಾಂಗ್. ಬಿಕಾಸ್ ಆ ಟೈಮ್ ಹೋದ ತಕ್ಷಣ ಅಥವಾ ಆ ಮನುಷ್ಯ ಪ್ರೆಸೆನ್ಸ್ ಅದು ಹೋದ ತಕ್ಷಣ ನಿಮಗೆ ಆ ಆಬ್ಸೆನ್ಸ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಆಬ್ಸೆನ್ಸ್ ಫೀಲ್ ಆಗಬಾರ್ದು ಅಂದ್ರೆ, ನೀವು ಈಗ ಆ ಹೊತ್ತನ್ನ ಯುಟಿಲೈಸ್ ಮಾಡಬೇಕು. ಇಫ್ ಯು ಕೆನಾಟ್ ಯುಟಿಲೈಸ್ ದ ಟೈಮ್ ಪ್ರಾಪರ್ಲಿ, ಟ್ರಸ್ಟ್ ಮೀ,
ವೆನ್ ದಟ್ ಪರ್ಸನ್ ಇಸ್ ನಾಟ್ ದೇರ್, ನಿಮಗೆ ಆ ದಿನ ಎಷ್ಟು ಬೇಜಾರ್ ಆ್ಯಂಡ್ ರಿಗ್ರೆಟ್ ಆಗುತ್ತೆ, ಯು ವಿಲ್ ನೆವರ್ ನೋ ಇಟ್. ಆ್ಯಂಡ್ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೆ ಏನಕ್ಕೆ ಜಗಳ ಆಡ್ತಿದ್ವಿ ಅಂದರೆ, ವಿ ಆರ್ ಬೀಯಿಂಗ್ ಇಂಪೇಷಂಟ್. ಲೈಫಲ್ಲಿ ಎಲ್ಲ ಬೇಗ ಬೇಗ ಸಿಗ್ತಾ ಇದೆ, ರೀಲ್ಸು ಬೇಗ ಬೇಗ ಹೋಗ್ತಿದೆ ವಿದಿನ್ ಅ ಸೆಕೆಂಡ್, 0.1 ಸೆಕೆಂಡ್. ವಿ ಆರ್ ಲೈಕ್ ಬಿಕಮಿಂಗ್ ಇಂಪೇಷಂಟ್. ಆ ರಿಲೇಶನ್ಶಿಪ್ಪು ಅದೇ ಥರ ವರ್ಕ್ ಆಗಬೇಕು. 0.1 ಸೆಕೆಂಡಲ್ಲಿ ನನಗೆ ಪುಲಾವ್ ಈ ಥರ, ಆ ಸ್ಟಿಮ್ಯುಲೇಷನ್ ಕೇಳ್ತಾ ಇದೆ. ಎಸ್. ಸೊ ಟ್ರೈನ್ ಯುವರ್ ಬ್ರೈನ್ ಇನ್ ಸರ್ಟನ್ ವೇ ದಟ್ ಎಲ್ಲ ನಿಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ತಕ್ಕ ಆಗಲ್ಲ. ಆದರೆ ದಟ್ ಡಸಂಟ್ ಮೀನ್ ದಟ್ ಮುಂದೆ ಇದ್ದವ್ರನ್ನ ನೀವು ಸತಾಯಿಸಬೇಕು ಅಥವಾ ಅವ್ರ ಪೇಷನ್ಸನ್ನ ಚೆಕ್ ಮಾಡ್ಬೇಕಂತ ನೀವು ಮಾಡ್ಕೋಬಾರ್ದು. ದೇರ್ ಆರ್ ಟೈಮ್ಸ್ ವೇರ್ ಇವ್ರು ಕೂಗ್ತಾರೆ, ಇವ್ರ ಮೇಲೆ ಹೋಗ್ತಾರೆ. ದಿಸ್ ಕೀಪ್ಸ್ ಹ್ಯಾಪನಿಂಗ್. ಆ್ಯಂಡ್ ಮ್ಯಾರೇಜ್ ಇಸ್ ಆಲ್ ಅಬೌಟ್ ಇಟ್. ಅ ರಿಲೇಶನ್ಶಿಪ್, ಮದುವೆ ಅಂತ ಬಿಡಿ, ಅ ಕಮಿಟೆಡ್ ರಿಲೇಶನ್ಶಿಪ್ is all about it. A emotional relationship is all about it. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್. yes, ಇನ್ನೊಬ್ರಿಗೆ ಏನ್ ಬೇಕು ಬೇಡ, ನನಗಿದು ಬೇಕು ಅಂದ ತಕ್ಷಣ ಅವ್ರಿಗೂ ಅದೇ ಬೇಕು ಬೇಕಾಗಿಲ್ಲ ಅನ್ನೋದು ತಿಳ್ಕೊಂಡಿರ್ಬೇಕು. ಅದೇ ಇಟ್ ಬಿಗ್ಯಾನ್ ವಿತ್ ದ್ಯಾಟ್ ಅಲ್ಲ. ನೀವು ಅದೇ that comes into sex also. ಅದೇ ನನಗೆ ಈಗ ಬೇಕು, ಸೊ ಅವ್ರಿಗೆ ಯಾಕೆ ಬೇಡ ಅಂತ ಹೇಳೋದ್ ಪ್ರಶ್ನೆಗೆ ಯಾಕೆ ಬೇಡ ಅಂತ ಇರೋ ಉತ್ತರ ನೀವ್ ಕಳ್ಸಿ. ಏನೋ ಒಂದು ಇನ್ಸಿಡೆಂಟ್ ಇದ್ರ ಬಗ್ಗೆ. ಹೌದು, ಬಿಕಾಸ್ ನಾವು there was a couple, ಅವರಿಬ್ರು ಮದ್ವೆ ಆಗಿದ್ರು ಅಂಡ್ the wife has lost interest with time. ಅವ್ರ ಟೈಮ್ ಜೊತೆ ಅವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಅಂಡ್ ನೌ ದಿಸ್ ಹಸ್ಬೆಂಡ್ ಇಸ್ ಲೈಕ್, ನನಗೆ ಸೆಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಬಟ್ ನಾನು ಹೊರಗಡೆ ಹೋಗ್ಬೇಕಂದ್ರೆ ಅದೊಂದು ಚೀಟಿಂಗ್ ಆಗ್ಬಿಡುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೀನಿ ವಾಟ್ ಟು ಡೂ, ಅಂಡ್ ಐ ವಾಂಟ್ ಟು ಟಾಕ್ ಟು ಹರ್. ಬಟ್ ಅವಳು ಏನಂದ್ರೆ, ಅವಳು ಆ ಇಂಟ್ರೆಸ್ಟ್ ಅಲ್ಲಿ ಇಲ್ಲ, ಮುಂಚಿನ ಥರ ಇಲ್ಲ ಅವಳು. ನಾನು ಏನು ಮಾಡಬೇಕು? ಐ ಸೆಡ್, ಲುಕ್, ಅವ್ರಿಗೊಂದು ಮಗು ಆಗಿಬಿಟ್ಟಿದೆ. ಲುಕ್ ಎಟ್ ಹರ್ ಸಿಚುವೇಶನ್. ಅವ್ರಿಗೊಂದು ಮಗು ಆಗಿದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಸಮಟೈಮ್ಸ್ ಮೆನೋಪಾಸ್ ಅಂತ ಹೇಳಲ್ಲ, ಶಿ ವಾಸ್ ಸ್ಟಿಲ್ ಅ ಯಂಗ್ ಲೇಡಿ. ಬಟ್ ಸ್ಟಿಲ್ ಈಗ ಮಗು ಆಗಿದೆ ಅಂತ ಲೆಕ್ಕದಲ್ಲಿ ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ. ದಿನಾಲೂ ಹೇಳ್ಬೇಕು, ಸಮಟೈಮ್ಸ್ ಮಧ್ಯರಾತ್ರಿಯಲ್ಲಿ ಹೇಳ್ಬೇಕು, 24 ಗಂಟೆ ಡ್ಯೂಟಿ ಅದು. ಎಸ್, ಎಕ್ಸಾಕ್ಟ್ಲಿ. ಇಂಥ ಸಿಚುವೇಶನ್ ಅಲ್ಲಿ ಇಫ್ ಯು ಆರ್ ಎಕ್ಸ್ಪೆಕ್ಟಿಂಗ್, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್, ನೀವು ಇಮೋಷನಲ್ ಅವೈಲಬಿಲಿಟಿ ಅವ್ರಿಗೆ ಎಷ್ಟು ಕೊಡ್ತಿದ್ದೀರಾ, ಎಷ್ಟು ನೀವು ಇಮೋಷನಲ್ ಆಗಿ ಅವೈಲೇಬಲ್ ಇದ್ದೀರಾ ಅವರಿಗೋಸ್ಕರ. ಸೆಕ್ಸ್ ಆಗುತ್ತೆ. ವೆನ್ ಅ ಪರ್ಸನ್ ಇಸ್ ಇಮೋಷನಲಿ ಅಟ್ಯಾಚ್ ಟು ಯು, ಸೆಕ್ಸ್ ಆಗೇ ಆಗುತ್ತೆ. ಐ ಆಮ್ ಗ್ಯಾರಂಟಿಂಗ್ ಯು. ಇಫ್ ದಟ್ ಪರ್ಸನ್ ಇಸ್ ನಾಟ್ ಇಮೋಷನಲಿ ಅವೈಲೇಬಲ್ ಕೂಡ ಆಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ದಟ್ ಆಗಲ್ಲ. ದೇರ್ ಆರ್ ಇನಫ್ ಸೆಕ್ಸುವಲ್ ಆಕ್ಟಿವಿಟಿ, ಇಮೋಷನಲ್ ಅವೈಲೇಬಿಲಿಟಿ ಇಲ್ಲದೆ ಆಗ್ತಾ ಬೇರೆ ಅಂತ. ಬಟ್ ಇಮೋಷನಲ್ ಅವೈಲೇಬಿಲಿಟಿ ಇದ್ದಾಗ the kind of sexual activity is very par. It's a very different intimacy. A connection sigate. Tumba on par agirutte. And that's possible when you are emotionally available. Sex andre enu? Sex is all about. Is it all about penetration? It's not about penetration. ಒಂದು ಪೆನಿಟ್ರೇಷನ್ ಅಂತ ನಾವು ಹೇಳಿದ ತಕ್ಷಣನೇ ಸೆಕ್ಸ್ ಆಗಿ ನೆನಪಾಗೋದು. ಇಟ್ಸ್ ನಾಟ್. ಇಟ್ಸ್ ಆನ್ ಪಾರ್ ಆಫ್ ಪೆನಿಟ್ರೇಷನ್. ಇಟ್ಸ್ ಅಬೌಟ್ ಫೀಲಿಂಗ್ ಫಾರ್ ಈಚ್ ಅದರ್. ಇಟ್ಸ್ ಅಬೌಟ್ ನನಗೆ ಗೊತ್ತು, ವೆನ್ ವಿ ಟಾಕ್ ಅಬೌಟ್ ಸೆಕ್ಸ್ ಕಮ್ಸ್ ದ ಫಸ್ಟ್ ಥಿಂಗ್ ಇಸ್ ಫಿಸಿಕಲ್ ಆಕ್ಟಿವಿಟಿ. ನಾವು ಪೆನಿಟ್ರೇಟ್ ಮಾಡ್ತಿದ್ದೀವಿ ಅಂಡ್ ದಟ್ಸ್ ದ ಲಾಸ್ಟ್ ಪಾಯಿಂಟ್ ಆಫ್ ಸೆಕ್ಸ್. ಅಥವಾ ನನಗೆ ಆರ್ಗ್ಯಾಸಮ್ ಅಥವಾ ಪ್ಲೆಜರ್ ಸಿಗ್ತಾ ಇದೆ, ಅದೇ ಲಾಸ್ಟ್ ಪಾಯಿಂಟ್. ಇಟ್ ಇಸ್ ನಾಟ್. ಇಟ್ ಸ್ಟಾರ್ಟ್ಸ್ ಫ್ರಮ್ ಎವ್ರಿ ಸಿಂಗಲ್ ಆಬ್ಜೆಕ್ಟ್ ಯು ಮೂವ್ ಇನ್ ಯೋರ್ ರಿಲೇಶನ್ಶಿಪ್. ನೀವು ಒಂದು ಏನು ಸ್ಟೆಪ್ ಇಡ್ತೀರಾ, ಇಟ್ ಸ್ಟಾರ್ಟ್ಸ್ ಔಟ್ಸೈಡ್ ದ ಬೆಡ್ರೂಮ್, ಟು ಬಿ ವೆರಿ ಫ್ರ್ಯಾಂಕ್. Really? Let's be very frank about it. Okay. Yes, it starts outside the bedroom. ನೀವು ಹೇಗೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀರಾ, ನೀವು ಅವ್ರ ಜೊತೆ ಯಾವ ರೀತಿದ್ದು ಸಂಬಂಧ ಬೆಳೆಸಕ್ಕೆ ಟ್ರೈ ಮಾಡ್ತಿದ್ದೀರಾ, ನೀವು ಏನು ಎಫರ್ಟ್ಸ್ ಹಾಕ್ತಿದ್ದೀರಾ, ದ ಕೈಂಡ್ ಆಫ್ ಇಂಟಿಮೆಸಿ ದಟ್ ಯು ವಾಂಟ್ ಆನ್ ದ ಬೆಡ್ ಶುಡ್ ಬಿ ಸ್ಟಾರ್ಟೆಡ್ ಫ್ರಮ್ ಔಟ್ಸೈಡ್. ನೀವು ಹೊರಗಡೆ ಅವರನ್ನು ಯಾವ ರೀತಿಯಲ್ಲಿ ನೋಡ್ಕೊಳ್ತಿದ್ದೀರಾ ವಿಲ್ ಬಿ ಇಂಪ್ಲಿಮೆಂಟೆಡ್ ಆ್ಯಂಡ್ ಸೀನ್ ಆನ್ ದ ಬೆಡ್. I'll be very frank with you, and that's what is sex. 60-65-year-olds experiences, I'm telling you, and this is the reality. ಅವ್ರು ಹೇಗೆ ಅವರನ್ನ ನೋಡ್ಕೊಳ್ತಿದ್ದಾರೆ ಫ್ರಮ್ ದ ಡೇ ಒನ್ ಹ್ಯಾಸ್ ಬೀನ್ ಅವ್ರ ರಿಲೇಶನ್ಶಿಪ್ ಅನ್ನ. ಸಿ, ಇಟ್ ಡಸಂಟ್ ಮೀನ್ ದಟ್ ಅವ್ರು ಜಗಳನೇ ಮಾಡಿಲ್ವಾ, ಏನ್ ತುಂಬಾ ಚೆನ್ನಾಗಿತ್ತು ಅವ್ರ ರಿಲೇಶನ್ಶಿಪ್, ಆ ಥರ ಅಲ್ಲ. ಜಗಳ ಯಾವ ರಿಲೇಶನ್ಶಿಪ್ ಅಲ್ಲಿ ಆಗಲ್ಲ, ಎಲ್ಲ ರಿಲೇಶನ್ಶಿಪ್ ಅಲ್ಲಿ ಜಗಳ ಆಗುತ್ತೆ. ಅಕ್ಕ ತಂಗಿಯಲ್ಲಿ ಆಗುತ್ತೆ, ಫ್ರೆಂಡ್ಸ್ ಅಲ್ಲಿ ಆಗುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಯಾಕೆ ಆಗ್ಬಾರ್ದು, ಅಥವಾ ಕಪಲ್ ಅಲ್ಲಿ ಯಾಕೆ ಆಗ್ಬಾರ್ದು, ಇಟ್ ವಿಲ್ ಹ್ಯಾಪನ್. ಬಟ್ ಆ ಜಗಳ ಆಗೋ ಟೈಮಲ್ಲೂ ನೀವು ನಿಮ್ಮ ತಾಳ್ಮೆಯನ್ನ ಕಳ್ಕೊಳ್ದೆ ಅವ್ರನ್ನ ಆ ರೆಸ್ಪೆಕ್ಟ್ಫುಲ್ ಪೊಸಿಷನ್ ಅಲ್ಲಿ ನೋಡ್ಕೊಂಡು ಜಗಳ ಆಡ್ತಿದ್ರೆ, ಸಿ ದಟ್ ಡಸಂಟ್ ಮೀನ್ ದಟ್ ನೀವೇನು ಹೇಳ್ತಿದ್ದೀರಾ, ನಾವು ಜಗಳ ಮಾಡುವಾಗ ನಾನು ರೆಸ್ಪೆಕ್ಟ್ ಕೊಡಬೇಕು, ಹಿಂಗೆಲ್ಲ ಮಾಡಬೇಕು. ಇಟ್ ಇಸ್ ನಾಟ್ ದ್ಯಾಟ್. ಇಟ್ಸ್ ಅಬೌಟ್ ನೀವು ನಿಮ್ಮ ತಾಳ್ಮೆಯನ್ನ ಕಳ್ಕೊಳ್ದೆ ಅವರನ್ನ ಆ ಒಂದು ಪರಿಸ್ಥಿತಿಗೆ ತರ್ತಾ ಇಲ್ಲ ದಟ್ ದೇ ವಿಲ್ ಬ್ರೇಕ್. ಅವ್ರು ಹೇಳ್ತಾರಲ್ವಾ, ನನ್ನನ್ನು ಅವ್ರು ಇಮೋಷ್ನಲಿ ಬ್ರೇಕ್ ಮಾಡಿದ್ದಾರೆ. ಆ ಇಮೋಷ್ನಲ್ ಬ್ರೇಕೇಜ್ ಮಾಡದೆ ಜಗಳ ಆಗುತ್ತೆ. ಬಟ್ ಇಮೋಷ್ನಲಿ ಒಬ್ಬರನ್ನ ನಾವು ಕೀಳಾಗಿ ಸರಿದು ಬಿಡ್ತೀವಿ ಅಲ್ವಾ, ದೆನ್ ಸೆಕ್ಷುವಲ್ ಆಕ್ಟಿವಿಟಿ ಕೆನಾಟ್ ಬಿ ದ ವೇ ಯು ಎಕ್ಸ್ಪೆಕ್ಟ್. ದಟ್ ಈಸ್ ಒನ್ ಪಾಯಿಂಟ್.
there are so many other things. ಅಂದ್ರೆ ಜಸ್ಟ್ ಬೈ ಮೇಕಿಂಗ್ ದ ಪರ್ಸನ್ ಎ ಸೆಕ್ಷುವಲ್ ಆಬ್ಜೆಕ್ಟ್ Yes. ಅನ್ನೋದು ಮಾಡದೇನೆ ಯು ವ್ಯಾಲ್ಯೂ ದ ಪರ್ಸನ್, ಅವರಿಗೆ ಇರುವಂತ ಒಂದು ರೆಸ್ಪೆಕ್ಟ್ ಅನ್ನ ಆ ರೀತಿ ತೋರಿಸುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. because ನೀನ್ ಇದೆಯಾ ನನ್ಗೆ ಪಕ್ ಮಾಡೋದಕ್ಕೋಸ್ಕರ ಮಾತ್ರ ಇದೆಯಾ ಅಂತ ಅನ್ನೋದು correct. ಅದು ತಪ್ಪು, ಅದು ತಪ್ಪು. And the opposite person should not feel it. ಅವ್ರಿಗೆ ಅರ್ಥ ಆಗ್ಬಿಡುತ್ತೆ ಅದು. Okay, he is not looking at me like that. ಇದು ಈ ಹೊತ್ತಿನ ಇನ್ನೂನು ಬೇಕಾಗಿದೆ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.